ಒಂದು ಸಲ ಹೀಗೆ ಬಹಳ ಹಿಂದೆ 93ರಲ್ಲಿರಬೇಕು, ಒಂದು ಕತೆ ಬರೆದಿದ್ದೆ ತೆಲುಗಿನಲ್ಲಿ. ಅದನ್ನ ಬರೆದು ಯಂಡಮೂರಿ ಸರ್‌ಗೆ ಕಳಿಸಿದ್ರೆ ಅವರದನ್ನ ತುಂಬ ಇಷ್ಟಪಟ್ಟು ನಂಗೆ ಕಾಗದ ಅವಾಗೆಲ್ಲ ಲೆಟ್ರ್ ಬರೋದು ಕಾರ್ಡ್, ಪೋಸ್ಟ್ ಕಾರ್ಡಲ್ಲಿ ಬರೆದಿದ್ರು. ಇದನ್ನು ನಾನು ಪಬ್ಲಿಷ್ ಮಾಡಿಸ್ಲಾ ಆಂಧ್ರಜ್ಯೋತಿಲಿ ಅಂತ. ಅಯ್ಯೋ! ನೀವು ಮಾಡಿಸ್ತೀನಿ ಅಂದರೆ ಎಷ್ಟು ಸಂತೋಷ ಸರ್ ಅಂದೆ. ಅದು ಆಂಧ್ರ ಜ್ಯೋತಿ ಪತ್ರಿಕೆಯಲ್ಲಿ ಬಂತು ಮೇ ತಿಂಗಳಲ್ಲಿ 2093ರಲ್ಲಿ ಬಂದು. ಅದು ಅಲ್ಲದೆ ನನ್ನ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಕೊಟ್ಟಿದ್ದರು. ಯಂಡಮೂರಿ ಕಾದಂಬರಿ ಓದೋಕ್ಕೋಸ್ಕರ ತೆಲುಗು ಕಲ್ತ್ಕೊಂಡಿದ್ದಾನೆ ಅಂತ. ಆಮೇಲೆ ಏನಾಯಿತು, ಇದನ್ನು ಯಾವಾಗಲೂ ಒಂದು ಸಲ ನಾನು ಫೇಸ್ಬುಕ್ಕಲ್ಲಿ ಹಾಕಿದ್ದೆ. ಅದನ್ನು ಬರೆದೆ, ಫೇಸ್ಬುಕ್ಕಲ್ಲಿ ಬರೆದಾಗ ನನಗೆ ಗೊತ್ತಿಲ್ಲದೆ ಅವ್ರಿಗೆ ಟ್ಯಾಗ್ ಆಗಿಬಿಟ್ಟಿದೆ ಅದು. ಇಂಗ್ಲೀಷ್ನಲ್ಲಿ ಬರೆದಿದ್ದು ನಾನು ಲೇಖನ. ಅವರೇನು ಮಾಡಿದ್ರು, ನನಗೆ ಒಂದು ಮೆಸೇಜ್ ಹಾಕಿದ್ರು, ಕಾಲ್ ಮೀ ಅಂದ್ಬಿಟ್ಟು ಒಂದು ಮೆಸೇಜ್ ಹಾಕಿದರು. ಖುಷಿಯಾಗಿ ಫೋನ್ ಮಾಡಿದೆ. ಮಾಡಿದ್ರೆ ನಂದೊಂದು ಪುಸ್ತಕ ಇದೆ, ಮಾಡ್ತೀಯಾ ಅಂದರು. ಸರಿ ಸರ್ ಮಾಡ್ತೀನಿ ಅಂದೆ. ಆವಾಗ ಅವ್ರು ಪಬ್ಲಿಷರ್ ನಂಬರ್ ಕೊಟ್ಟರು. ಪಬ್ಲಿಷರ್ಗೆ ಫೋನ್ ಮಾಡಿದೆ ವಿಜಯವಾಡಲ್ಲಿ. ಅವರಂದರು, ಸರ್ ಆ ಪುಸ್ತಕ ರೆಡಿ ಇಲ್ಲ, ಇನ್ನೊಂದು ರೆಡಿ ಇದೆ, ಬೇಕಾದ್ರೆ ಮಾಡ್ತೀರಾ ಅಂದರು. ಅಯ್ಯೋ ಅದಕ್ಕೇನಂತೆ ಅಂತ ಮತ್ತೆ ಯಂಡಮೂರಿಯವ್ರು ಮಾಡಿದೆ, ಮಾಡು ಅಂದರು. ಅದೇ ಕಣಿವೆಯಿಂದ ಶಿಖರಕ್ಕೆ ಅಂತ. ಅವರು ಭಾಳ ಒಂದು 2-3 ವರ್ಷ ತೊಗೊಂಡು ಬರೆದಿದ್ದಂಥ ಒಂದು ವ್ಯಕ್ತಿತ್ವ ವಿಕಸನ ಪುಸ್ತಕ. ತುಂಬ ಕುತೂಹಲಕಾರಿ, ಒಳ್ಳೆ ಕಾದಂಬರಿ ಇದ್ದಂಗೆ ಇದೆ ಅದು ಓದೋಕ್ಕೆ. ಆ ಪುಸ್ತಕ ಮಾಡಿದಾಗ ತುಂಬ ಖುಷಿಯಾಯಿತು. ಅದನ್ನು ನಾನು ವಿಶ್ವೇಶ್ವರ ಭಟ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೊಟ್ಟೆ. ಕನ್ನಡಪ್ರಭದಲ್ಲಿ ಬೈಟು ಕಾಫಿ ಅಂತ ಒಂದು ಇದು ಬರೋದು ಪುರವಣಿ, ಅದರಲ್ಲಿ 70 ದಿನ ಬಂತದು. ಭಾಳ ಸಂತೋಷವಾಗಿತ್ತು. ಯಾಕೆಂದರೆ ಅದಕ್ಕೆ ಫಸ್ಟ್ ಡೇ ನನಗೆ ಯಂಡಮೂರಿಯವ್ರಿಗೊಂದು ಇಂಟರ್ವ್ಯೂ ಮಾಡ್ತೀಯಾ ಅಂತ ಕೇಳಿದ್ರು ಭಟ್ರು. ನಾನು ಯಂಡಮೂರಿಯವ್ರಿಗೆ ಫೋನ್ ಮಾಡಿದ್ರೆ ಅವರೇ ಹೇಳ್ಕೊಟ್ರು ಯಾವ ಥರ ಇಂಟರ್ವ್ಯೂ ಮಾಡೋದು. ಯಾಕೆ ನನ್ನ ಹತ್ರ ಮಾಡಿರಲಿಲ್ಲ ಪತ್ರಿಕೆಗೋಸ್ಕರ. ಎಲ್ಲ ಆಡಿಯೋ ರೆಕಾರ್ಡ್ ಮಾಡಿಕೊಂಡು ಅದನ್ನ ಟ್ರಾನ್ಸ್ಕ್ರೈಬ್ ಮಾಡಿದ್ದು ಪುಸ್ತಕ. ಆಮೇಲೆ ಅದನ್ನು ವಿಜಯವಾಡವರೇ ಪುಸ್ತಕ ಮಾಡಿದ್ರು, ಅವರ ನವ ಸಾಹಿತಿನವರು. ಮಾಡಿದಾಗ ಏನಾಯಿತು, ಸ್ಕ್ರಿಪ್ಟ್ ಬಂತು. ನೋಡಿದ್ರೆ ನೀ ಅನ್ನೋ ಅಕ್ಷರ ಹೆಚ್ಚು ಕಡಿಮೆ ಆಗಿಬಿಟ್ಟಿದೆ ಪೂರ್ತಿ. ಅದನ್ನು ನಾನು ಅವ್ರಿಗೆ ವಿವರಿಸೋಕ್ಕಾಗ್ತಿಲ್ಲ. ಹಾಗೆಲ್ಲ ವಾಟ್ಸಪ್ ಇರಲಿಲ್ಲ ಇನ್ನು. 2014 ಅಂತ ಕಾಣುತ್ತೆ, 13-14. ಆಮೇಲೆ ಏನು ಮಾಡಿದೆ, ಎದ್ನೋ ಬಿದ್ನೋ ಅಂತ ಒಂದು ಟ್ರೈನ್ ಹಿಡಿದು ನಾನು ಪ್ರಶಾಂತ್ ಎಕ್ಸ್‌ಪ್ರೆಸ್ಸಲ್ಲಿ ಅಲ್ಲಿ ಹೋಗಿ ತಲುಪಿದೆ. ವಿಜಯವಾಡ ತಲುಪಿ ಬೆಳಗ್ಗೆ ಮಧ್ಯಾಹ್ನ ಹೊರಟು ರಾತ್ರಿ ತಲುಪಿ ಬೆಳಗ್ಗೆ ಹೋಗಿ ಅದನ್ನು ತಿದ್ದಿಸ್ಬಿಟ್ಟು ಮತ್ತೆ ರಾತ್ರಿ ಟ್ರೈನ್ ಹಿಡಿದು ವಾಪಸ್ ಬಂದಿದ್ದೆ. ಆಮೇಲೆ ಪುಸ್ತಕ ವಿಜಯ ಕರ್ನಾಟಕಲ್ಲಿ ಮತ್ತು ವಿಶ್ವವಾಣಿಲೆಲ್ಲ ಅಂಕಿತಾಲಿ ಮತ್ತು ಸಪ್ನಾಲಿ ಟಾಪ್ 10ನಲ್ಲಿ 4 ವಾರ ಟಾಪ್ 10 ಆಗಿತ್ತು ಅದು ಕಣಿವೆಯಿಂದ ಶಿಖರಕ್ಕೆ. ಇವತ್ತಿಗೂ ನನಗೆ ತುಂಬ ಇಷ್ಟವಾದ ಪುಸ್ತಕ ಅದು. ಕಣಿವೆಯಿಂದ ಶಿಖರಕ್ಕೆ ನಾನು ಮಾಡಿದ ಯಂಡಮೂರಿಯವರ ಮೊದಲ ಪುಸ್ತಕ. ಯಾಕೆಂದರೆ ನಾನು ಫಿಕ್ಷನ್ ಮಾಡೋಕ್ಕೆ ಮುಂಚೆ ನಾನ್ ಫಿಕ್ಷನ್ ಮಾಡಿದ್ದೆ. ಇದೇ ಅದು ಮೊದಲನೇ ಪುಸ್ತಕ. ನಮಸ್ಕಾರ.